ಹಲೋ ಗೈಸ್, ಬೆಳಗ್ಗೆ ಶಿವಾನಿ ಅನ್ನೋ ಕೂಲ್ ಡ್ರಿಂಕ್ಸ್ ಬಂದಿತ್ತು. ಅದನ್ನೆಲ್ಲ ನಮ್ಮ ಶಾಪಿಗೆ ಇಳಿಸ್ಕೊಂಡು ಅಲ್ಲಿಂದ ನಾನು ನನ್ನ ತಮ್ಮ ಬಂದಿದ್ದೆ ಬೇಲೂರಿಗೆ. ನನ್ನ ತಮ್ಮನಿಗೆ ರಜೆ ಇದರಿಂದ ಅವನು ಕರ್ಕೊ ಬಂದಿದ್ದೆ ಬೇಲೂರಿಗೆ. ನಮ್ಮ ಶಾಪ್ ಅಲ್ಲಿ ಸ್ವಲ್ಪ ಸ್ಟಾಕ್ ಕೂಡ ಕಡಿಮೆ ಇತ್ತು, ಸೊ ಹಾಗಾಗಿ ತಗೋಬರೋಣ ಅಂತ ಬಂದಿದ್ವಿ. ನನ್ನ ತಮ್ಮನಿಗೆ ಇನ್ನೊಬ್ಬ ಫ್ರೆಂಡ್ ಮೀಟ್ ಮಾಡಬೇಕಾಗಿತ್ತು, ಸೊ ಹಾಗಾಗಿ ನಾನು ಫಸ್ಟ್ ಬಂದಿದ್ದೆ ಶಿಲ್ಪ ಸ್ಟೋರಿಗೆ. ಸೊ ನಾನು ಶಾಪ್ ಓಪನ್ ಆಗಿದ್ದರಿಂದ ಇವಾಗ ತನಕ ನಾನು ರೆಗ್ಯುಲರ್ ಆಗಿ ಇಲ್ಲೇ ತಗೊಳೋದು ಐಟಮ್ಸ್ ಎಲ್ಲ. ಸ್ಟಾಕ್ ಏನೇನು ಬೇಕು ಅಂತೆಲ್ಲ ಈ ಶಿಲ್ಪ ಸ್ಟೋರಿಂದ ಎಲ್ಲ ಐಟಮ್ಸ್ ಎಲ್ಲ ತಗೊಂಡು ಅಲ್ಲಿಂದ ಐಟಮ್ಸ್ ಎಲ್ಲ ತಗೊಂಡು ನಾನು ಹೊರಟೋಗಿದ್ದೆ ಆದ್ಯ ಫ್ಯಾಷನ್ಗೆ. ಮೊನ್ನೆ ತಗೊಂಡಿದ್ದು ಟಿ ಶರ್ಟ್ ಮತ್ತೆ ಶರ್ಟ್ ನ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು, ಯಾಕೋ ಸೂಟಬಲ್ ಆಗ್ತಿರ್ಲಿಲ್ಲ. ಡ್ರೆಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನನ್ನ ತಮ್ಮ ಹೇಳ್ದ ಜ್ಯೂಸ್ ಕೊಡಿಸ್ತೀನಿ ಬಾ, ನನ್ನ ಲೆಕ್ಕದಲ್ಲಿ ಕುಡಿಯುವಂತೆ ಅಂತ ಹೇಳಿ ಜ್ಯೂಸ್ ಎಲ್ಲ ಕೊಡಿಸ್ತಾ ಇವತ್ತು. ತಗೊಂಡಿರೋ ಸ್ವಲ್ಪ ಐಟಮ್ನ ನನ್ನ ತಮ್ಮನ ಕೈಲಿ ಕೊಟ್ಟು ನನಗಿನ್ನು ಪಿಂಡಿಂಗ್ ಕೆಲಸ ಇತ್ತು, ಹಾಗಾಗಿ ನಾನು ಮತ್ತೆ ಟೌನ್ ಕಡೆ ಹೊರಡಬೇಕಾಗಿತ್ತು. ಅಲ್ಲಿಂದ ಟೌನ್ ಕಡೆ ಬಂದು ಒಂದು ಪೆನಾಲ್ ಬೇಕಿತ್ತು, ಪೆನಾಲ್ ಎಲ್ಲ ತಗೊಂಡು ಹಾಗೆ ರೋಪು ಹಗ್ಗ ಎಲ್ಲ ತಗೊಂಡು ನಾನು ಹೊರಟಿದ್ದೆ ನಮ್ಮ ಊರ್ ಕಡೆ. ಬರ್ತಾ ರೋಡಲ್ಲಿ ತಮಿಳ್ನಾಡವರು ಕೋಳಿ ಮಾಡ್ತಾ ಇದ್ರು. ಈ ತಳಿ ಬಂದು ಸೊನಾಲಿ ನಾಟಿ ಅಂತೆ. ಈ ತಳಿ ಬಗ್ಗೆ ನಾನು ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಹಿಂದೆ ನೋಡಿದ್ದೆ. ನಾನು ಈ ಬ್ರೀಡ್ ಬಗ್ಗೆ ಒಳ್ಳೆ ರಿವ್ಯೂ ಇದೆ. ಕೋಳಿ ಒಂದು 5 ಜೊತೆ ತಗೊಂಡು ನಾನು ಹೊರಟಿದ್ದೆ ನಮ್ಮ ಊರ್ ಕಡೆ. ಊರಲ್ಲೊಂದು ಮದುವೆ ಅಂಡ್ ರಿಸೆಪ್ಷನ್ ಇದ್ದಿದ್ರಿಂದ ನಾನು ಬೇಗನೆ ಬರಬೇಕಾಗಿತ್ತು. ನಾನು ಹೋಗ್ಬೇಕಾದ್ರೆ ಊಟ ಟೈಮ್ ಕರೆಕ್ಟ್ ಆಗಿತ್ತು. ಮುಯ್ಯೆಲ್ಲ ಕೊಟ್ಟು ಊಟ ಎಲ್ಲ ಮಾಡ್ಕೊಂಡು ನಾವ್ರೆ ನೋಡ್ತಿರಲ್ಲ ಗಂಡು ಹೆಣ್ಣು. ಅಲ್ಲಿಂದ ಹೊರಟಿದೆ ನಮ್ಮ ಊರ್ ಕಡೆ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.